ಸ್ನೇಹಿತರೆ ನಮಸ್ಕಾರ. ಇವಾಗ ಮಾಡ್ತಿರೋದು ಸರ್ವೇನ ಮೊದಲು ಯಾರು ಮಾಡಿಸಿದ್ರು ಅಲ್ಲೇನಾರ ಡಿಲಿಂಕ್ ಮಾಡಿಸಿದ್ರೆ ಅದನ್ನು ಮತ್ತೆ ಈಗ ಅಪ್ಲೈ ಮಾಡೋಕ್ಕಾಗಲ್ಲ. ಡಿಲಿಂಕ್ ಆಗಿದ್ರೆ ಮುಗೀತು. ಮತ್ತೆ ಒಂದಿಷ್ಟು ಡಾಟಾ ನಾಟ್ ಫೌಂಡ್ ಅಂತ ಬರ್ತಿರ್ತವೆ. ಆ ಥರದ್ದು ಏನು ಮಾಡಬೇಕು ಅಂತ ಕೇಳ್ತಾ ಇದ್ರಿ. ನೋಡಿ ಇವ್ರದ್ದು ಇವ್ರೊಬ್ಬರು ಮನೆ ಉಳ್ಕೊಬಿಟ್ಟಿತ್ತು. ಇದು 4th ಫ್ಲೋರಲ್ಲಿದೆ. ಇವರೆಲ್ಲೋ ಬೆಂಗಳೂರಿಗೆ ಹೋಗಿದ್ರಂತೆ. ಒಬ್ರದ್ದು ಮನೆ ಏನಾರ ಈ ಥರ ಮಿಸ್ ಆಗಿದ್ರೆ ಆಧಾರ್ ಕಾರ್ಡ್ನ ಕೊಡಬೇಕಾದ್ರೆ ಒಂಚೂರು ಯೋಚನೆ ಮಾಡ್ಬಿಟ್ಟು ಕೊಡಿ. ಯಾಕೆ ಇನ್ಬಾಕ್ಸ್ನ ಎಲ್ಲ ಕ್ಲಿಯರ್ ಮಾಡಿ ಇಟ್ಕೊಂಡಿರಿ. ಹೊಸ ಮೆಸೇಜ್ అంటే ಪೆನ್ ಯಾಕೆ ಇಲ್ಲಿ ಇಟ್ಕೊಂಡಿದ್ರಿ? ನನ್ನ ಮಗನ ನಾಯಿ ಕಚ್ಚಕ್ಕೆ ಪ್ಲ್ಯಾನ್ ಹಾಕೈತೆ ನನಗೆ. ಹೊಲದೊಳಗೆ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಅದೊಂದು ಸಿಂಗಲ್ ಮನೆ ಉಳ್ಕೊಬಿಟ್ಟಿದೆ. ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ನಮ್ಮ ಕುಮಾರಣ್ಣ ಅಂತರೂ ಭಾರಿ ಧೈರ್ಯ ಹೇಳ್ಬಿಟ್ಟು ಕಳಿಸ್ತಿದ್ದಾರೆ. ಯಾವ ಬರಲಿ ಯಾವ ಮೊಸಳೆ ಬರಲಿ ಹಿಡ್ಕೊಂಡು ಚೆಚ್ಚಾಕ್ಬಿಡೋಣ ಬನ್ನಿ ಅಂತ ಕಳಿಸ್ತವ್ರೆ. ಅವ್ರ ಧೈರ್ಯದ ಮೇಲೆ ಹೋಗ್ತಾ ಇದ್ದೀನಿ. ಈಗ ಐತೆ CC ರೋಡ್ ಮಾಡಿಸೋರೆ. ಆದರೂ ಹಿಂಗಿರ್ಬೇಕು. ಮನೆ ಮುಂದೆ ಹಿಂಗೆ ಜಮೀನು ಸಖತ್ತಾಗಿರುತ್ತೆ. ಬಟ್ ಹಲ್ಸ್ನೊಂದು ಬಿಟ್ಟೈತಾ ಒಂದೇ ಒಂದು ಐತೆ. ಎಲ್ಲೈತೆ ದಾರಿ? ಇಲ್ಲಿಂದ ಹೆಂಗೆ ಬರೋಕ್ಕಾಗತ್ತೆ ಆ ಮನೆಗೆ? ನೋಡಿ, ಈ ಮನೆ ನಮ್ಮದು ಲಾಸ್ಟ್ ಬಾರ್ಡ್ರು. ಇನ್ನು ಆ ಕಡೆಗೆ ಬೇರೆಯವ್ರು ಬರ್ತಾರೆ. ಇದು ನಮ್ಮ ಬಾರ್ಡ್ರು ಲಾಸ್ಟ್ KVR. ನೋಡ್ತಿರ್ಬೋದು. ಪ್ರತಿಯೊಂದು ಮನೆಗೂ ಬಂದು ಮಾಡ್ತಾಯಿದ್ದೀವಿ. ನಿಮ್ಮ ಒಬ್ರದ್ದು ಮನೆ ಏನಾರ ಈ ಥರ ಮಿಸ್ ಆಗಿದ್ರೆ, ಈಗ ನೋಡಿ ಇವ್ರ ಮನೆಗೆ ನಾನೇ ಬಿಲ್ ಕೊಡೋದು. ಸೊ ಹಂಗಾಗಿ ಇದೊಂದು ಮನೆ ಮಿಸ್ ಆಗದೆ ಇಲ್ಲಿ ಕರ್ಕೊಬಂದಿದ್ದೀನಿ. ಕೆಲವೊಂದಿಷ್ಟು ಕಡೆ ಬೇರೆ ಲೈನ್ಮನ್ಗಳನ್ನ ಕಳಿಸಿರ್ತಾರೆ. ಒಂದೊಂದು ಮನೆ ಮಿಸ್ ಆಗಿರುತ್ತೆ. ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ಆಫೀಸ್ ಹತ್ರ ಹೋಗ್ಬಿಟ್ಟು ವಿಚಾರಿಸ್ಬಿಟ್ಟು ನಮ್ಮ ಮನೆಗೆ ಬಂದಿಲ್ಲ ಅಂತೇಳಿ ಆಫೀಸ್ ಹತ್ರನೂ ಮಾಡಿಸ್ಕೋಬೋದು. ಆಫೀಸ್ ಹತ್ರ ಹೋಗಿ ಮಾಡಿಸ್ಕೊಳ್ಳೋಕ್ಕೆ ಆಪ್ಷನ್ ಇದೆ. ಹಂಗೆ ಹಿಡಿಯೋಣ ಆಂಟಿ. ಎಲ್ಲ ತಾಂಡು ಆಫೀಸ್ ಹತ್ರನೇ ಬನ್ನಿ. ನೋಡಿ, ನಿಮ್ಮ ಮನೆಗೆ ಒಬ್ರಿಗೆ ಅಲ್ಲಿಂದ ನಾವು ಇದು ಮಾಡ್ಕೊಬಂದ್ವಿ. ನೀವು ನೋಡ್ರಿ ಏನು ಎತ್ತೆ ಇಟ್ಟಿಲ್ಲ. ನೋಡಿ ಸ್ನೇಹಿತರೆ, ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸರ್ವರ್ ಇರುತ್ತೆ. ಸರ್ವರ್ ಇದ್ದಾಗ ಮಳೆ ಬರಲ್ಲ, ಮಳೆ ಬಂದಾಗ ಸರ್ವರ್ ಇರಲ್ಲ. ಅಲ್ಲ ಸಾರಿ, ಸರ್ವರ್ ಇದ್ದಾಗ ಮಳೆ ಬರುತ್ತೆ, ಮಳೆ ಇಲ್ಲದೆ ಇದ್ದಾಗ ಸರ್ವರ್ ಬರುತ್ತೆ ಅಲ್ಲ. ಸ್ನೇಹಿತರೆ ನಮಸ್ಕಾರ. ಇವಾಗ ಮಾಡ್ತಿರೋದು ಸರ್ವೇನ ಮೊದಲು ಯಾರು ಮಾಡಿಸಿದ್ರು ಅವ್ರದನ್ನ ರೀವೆರಿಫಿಕೇಷನ್ ಮಾಡ್ತಾ ಇರೋದು. ಈಗ ಮತ್ತೆ ಹೊಸದಾಗಿ ಅರ್ಜಿ ಹಾಕೋದು, ಮೊದಲು ಮಾಡಿಸಿಲ್ದೇ ಇರೋರ್ದು ಈಗ ಮತ್ತೆ ಮಾಡೋಕ್ಕಾಗಲ್ಲ. ಇದು ಜಸ್ಟು ಲಾಸ್ಟ್ ಟೈಮ್ ಯಾರು ಅಪ್ಲೈ ಮಾಡಿದ್ರು ಅವ್ರದನ್ನ ವೆರಿಫಿಕೇಷನ್ ಮಾಡ್ತಾ ಇರೋದು. ಡಿಲಿಂಕ್ ಮಾಡಿಸಿರ್ತಾರೆ. ಈಗ ಒಂದು ತಿಂಗಳ ಹಿಂದೆ ಜೂನ್ ಜುಲೈಲಿ ಏನಾರ ಡಿಲಿಂಕ್ ಮಾಡಿಸಿದ್ರೆ ಅದನ್ನು ಮತ್ತೆ ಈಗ ಅಪ್ಲೈ ಮಾಡೋಕ್ಕಾಗಲ್ಲ. ಡಿಲಿಂಕ್ ಆಗಿದ್ರೆ ಮುಗೀತು. ಮತ್ತು ಸರ್ವೆ ಪ್ರಕ್ರಿಯೆ ಎಲ್ಲ ಮುಗಿದ್ಮೇಲೆ ಮತ್ತೆ ಗೃಹಜ್ಯೋತಿ ಮತ್ತೆ ಹೊಸದಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಈ ವೆರಿಫಿಕೇಷನ್ ಇದರಲ್ಲಿ ಅದನ್ನ ಅಪ್ಲೈ ಮಾಡೋಕ್ಕಾಗಲ್ಲ. ಈಗ ಮೊದಲು ಯಾರು ಮಾಡಿಸಿದ್ರು ಅವ್ರದ್ದನ್ನು ಮಾತ್ರ ರೀವೆರಿಫಿಕೇಷನ್ನು ಡಾಕ್ಯುಮೆಂಟ್ಸ್ನ ತಗೋತೀವಿ. ಸರಿನಾ? ಹೊಸದಾಗಿ ನೀವು ಮಾಡಿಸ್ಬೇಕು. ಮೊದಲೆಲ್ಲ ಮಾಡಿಸಿಲ್ಲ ಅಂದರೆ ಏನಾರ ಒಂದು ತಿಂಗಳ ಹಿಂದೆ ಡಿಲಿಂಕ್ ಮಾಡಿಸಿದ್ರೆ ಆ ಥರ ಇನ್ಸ್ಟಾಲೇಷನು ಇಲ್ಲಿ ತಗೊಳ್ಳಲ್ಲ. ಒಂದಿಷ್ಟು ಡಾಟಾ ನಾಟ್ ಫೌಂಡ್ ಅಂತ ಬರ್ತಿರ್ತವೆ. ಆ ಥರದ್ದು ಏನು ಮಾಡಬೇಕು ಅಂತ ಕೇಳ್ತಾ ಇದ್ರಿ. ನೋಡಿ, ಇವ್ರದ್ದು ಕರೆಂಟ್ ಬಿಲ್ಲಲ್ಲಿ 10 ಡಿಜಿಟ್ ಇದೆ ನಂಬರು. 02141111 ಅಂತ. 10 ಡಿಜಿಟ್ ಹಾಕಿದ್ರೆ ಡಾಟಾ ನಾಟ್ ಫೌಂಡ್ ಅಂತಲೇ ಬರುತ್ತೆ. ಇಲ್ಲಿ ಸೇಮ್ ಕರೆಂಟ್ ಬಿಲ್ಲಲ್ಲಿ ಏನಿದೆ ಅದನ್ನು ಹಾಕಿದ್ರೆ ಹಾಗೆ ನೋಡಿ 0 ಇಂದ ಹಾಕಿದ್ರೆ ಕರೆಂಟ್ ಬಿಲ್ಲಲ್ಲಿ ಏನಿದೆ ಅದನ್ನು ಹಾಕಿದ್ರೆ ಡಾಟಾ ನಾಟ್ ಫೌಂಡ್ ಅಂತಲೇ ಬರುತ್ತೆ. ಕರೆಂಟ್ ಬಿಲ್ ಕೊಡಿ ಅಣ್ಣ ನಿಮ್ಮದು. ನೋಡಿ, ಇವ್ರು ಕರೆಂಟ್ ಬಿಲ್ಲಲ್ಲಿ 02140 ಇದೆ. ಇದನ್ನೇ ಹಾಕಿದ್ರೆ ಇಲ್ಲಿ ಡಾಟಾ ನಾಟ್ ಫೌಂಡ್ ಅಂತ ಬರುತ್ತೆ. ಕೆಲವೊಂದಿಷ್ಟು ನಂಬರ್ಗಳಿಗೆ ಏನು ಅಂದರೆ ಸ್ಟಾರ್ಟಿಂಗ್ 0 ಇರುತ್ತಲ್ಲ, 0 ತೆಗೆದು ಫೆಚ್ ಮಾಡಿದ್ರೆ ಡೀಟೇಲ್ಸ್ ಅವ್ರದ್ದು ಫೆಚ್ಚಾಗಿ ಬರುತ್ತೆ. ಸೊ ಇದನ್ನೊಂದು ಗಮನಿಸ್ಬೇಕು. ಸ್ನೇಹಿತರೆ ನೀವು ನೋಡ್ತಿರ್ಬೋದು, ಆಧಾರ್ ಕಾರ್ಡ್ನ ಕೊಡಬೇಕಾದ್ರೆ ಒಂಚೂರು ಯೋಚನೆ ಮಾಡ್ಬಿಟ್ಟು ಕೊಡಿ. ಯಾಕಂದರೆ ಒಂದ್ಸಲಿ ಆಧಾರ್ ಕಾರ್ಡ್ ವೆರಿಫೈ ಆದಮೇಲೆ ಮತ್ತೆ ನೀವು ಬೇರೆ ನಂಬರ್ ಕೊಟ್ಟು ಮಾಡ್ಸೋಕೆ ಹೋದ್ರೂ ಅದು ಪ್ರೊಸೀಡ್ ಆಗೋಲ್ಲ. ನೀವು ಇಲ್ಲಿ ನೋಡ್ತಿರ್ಬೋದು, ಇವರು ಎಲ್ಲ ಫುಲ್ಲು ಫಾರಮ್ ಎಲ್ಲ ಫಿಲಪ್ ಮಾಡಿದ್ದಾರೆ. ಬಟ್ ನಂಬರು ಎಕ್ಸಿಸ್ಟ್ ಅಂತ ಬಂದಿರೋದಕ್ಕೆ ಬೇರೆ ನಂಬರ್ ಕೊಟ್ಟು ಮಾಡಿಸ್ತಿದ್ದಾರೆ. ಬಟ್ ಆದರೂ ಅದು ಏನಾಗ್ತಿದೆ ಅಂದರೆ ಆಧಾರ್ ಕಾರ್ಡ್ ಆಲ್ರೆಡಿ ನೋಡಿ ನಂಬರ್ ಚೇಂಜ್ ಮಾಡಿದ್ದೀನಿ. ಬಟ್ ಆಧಾರ್ ಚೇಂಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ಆಧಾರ್ ಒಂದು ವೆರಿಫೈ ಆದರೆ ಮತ್ತೆ ಚೇಂಜ್ ಮಾಡೋ ಆಪ್ಷನ್ನೇ ಇರೋಲ್ಲ. ನೀವು ನೋಡ್ತಿರ್ಬೋದು ಇಲ್ಲಿ ನೋಡಿ. ಸೊ ಅದಕ್ಕೆ ಫಸ್ಟು ಕೊಡಬೇಕಾದ್ರೆ ಚೂರು ಯೋಚನೆ ಮಾಡಿಬಿಟ್ಟು ಕೊಡಿ. ಕೊಟ್ಟ ಆಮೇಲೆ ಅದು ಚೇಂಜ್ ಮಾಡೋಕ್ಕೂ ಆಗೋಲ್ಲ. ನೋಡಿ, ಆಧಾರ್ ಆಲ್ರೆಡಿ ಎಕ್ಸಿಸ್ಟು ಈ ಥರ ಬರ್ತಾಯಿದೆ. ಸರಿನಾ? ಫಸ್ಟು ಕೊಡಬೇಕಾದ್ರೆ ಆಧಾರ್ದು
ಡೀಟೇಲ್ಸು ಎಲ್ಲೂ ಕೊಟ್ಟಿರಬಾರ್ದು. ಆ ಥರ ಆಧಾರ್ನ ಕೊಡಿ. ಒಂದ್ಸಲಿ ನೀವು ಅದು ಆಧಾರು ಬೇರೆ ಮನೆಗೆ ರಿಜಿಸ್ಟರ್ ಮಾಡಿರ್ತೀರ, ಮತ್ತು ಇನ್ನೊಂದ್ಸಲಿ ಅದೇ ಆಧಾರ್ನ ಇನ್ನೊಂದು ಕೊಟ್ಟಮೇಲೆ ಅದು ಈ ಥರ ಒಂದು ಸಲ ವೆರಿಫೈ ಆದರೆ ಮುಗೀತು, ಆಧಾರ್ ಡೀಟೇಲ್ಸ್ ಚೇಂಜ್ ಮಾಡೋಕ್ಕಾಗಲ್ಲ. ಇಲ್ಲಿ ಮನೇಲಿ ಇಷ್ಟು ಮನೇಲಿ ಒಂದಿಬ್ಬರು ಮಾತ್ರ ರೆಡಿ ಮಾಡಿಸ್ಕೊಂಡಿದ್ದಾರೆ, ಇನ್ಯಾರೂ ಮಾಡಿಸ್ಕೊಂಡಿಲ್ಲ. ಅಂಥವ್ರನ್ನ ಏನು ಮಾಡ್ತೀವಿ, ಆಫೀಸಿಗೆ ಹೋಗಿ ಅಂತಲೇ ಹೇಳ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅವ್ರು ಬರೋವರೆಗೂ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನನ್ನ ಮಗನ ನಾಯಿ ಕಚ್ಚಕ್ಕೆ ಪ್ಲ್ಯಾನ್ ಹಾಕೈತೆ ನನಗೆ. ಸಾವಿರ ಆಯ್ತಾ? ಕೋಲ್ ಇಟ್ಕೊಳ್ಳಿ. ಉಂಡ ಹಾಂ ಆಯಿತು ಕಣವ. ಅದೇ ನಾಯಿ ಅದು. ಅದೇ ಕುಮಾರಣ್ಣ ನಾಯಿ ಹೊಡಿಯೋಕ್ಕೆ ಬಂದಿರೋರಂಗೆ. ಆಂಟಿ ತಾಬನ್ನಿ ಬೇಗ. ಕುಮಾರಣ್ಣಂಗೆ ಸೆಕ್ಯೂರಿಟಿ Z+ ಸೆಕ್ಯೂರಿಟಿ ಕೊಡೋಕ್ಕೆ ನಾಯಿ. ಇಲ್ಲ ಮೇಡಮ್ ಬನ್ನಿ. 9 ಗಂಟೆಗೆ ಬಂದಿರೋದು, ಇದುವರೆಗೂ ಬರೀ 79 ಮಾಡೋಕ್ಕಾಗಿದೆ. ಯಾಕಂದರೆ ಈ ಸರ್ವರ್ ನೋಡ್ತಿರ್ಬೋದು ನೀವು, ಅರ್ಧ ಗಂಟೆಗೆ ಒಂದ್ಸಲಿ ಈ ಥರ ಮತ್ತೆ ಸರ್ವರ್ ಹೋಗುತ್ತೆ, ಮತ್ತು ರೆಸ್ಪಾಂಡಿಂಗ್ ಸಿಗಲ್ಲ. ಈ ಥರ ಆಗ್ತಾ ಇರೋದ್ರಿಂದ ನಿಮ್ಮ ಮನೆಗಳಿಗೂ ಬರೋದು ಲೇಟ್ ಆಗುತ್ತೆ. ನೋಡ್ತಿರ್ಬೋದು ಇಷ್ಟೊಂದು ಜನ ವೆಯ್ಟ್ ಮಾಡ್ತಿದ್ದಾರೆ. ಬೆಳಗ್ಗೆಯಿಂದ ಮಾಡ್ತಾನೇ ಇದ್ದೀವಿ, ಊಟಕ್ಕೆ ಹೋಗಿಲ್ಲ. ಆದರೂ ಬರೀ ಎಷ್ಟು 70 ಆಗಿರೋದಷ್ಟೇ. ನಾವು ಬೆಳ್ತಿರ್ಬೋದು ಆಗಿಂದ ಈ ಥರನೇ ಸುತ್ತೈತೆ. ಪ್ರತಿ ಒಂದು 2 ಅವರ್ಗೆ ಒಂದ್ಸಲಿ ಈ ಥರ ಸರ್ವರ್ ಹೋಗುತ್ತೆ. ಈ ಥರ ಹೋದರೆ ಯಾವ ಥರಪ್ಪ ಮಾಡೋದು ಸರ್ವೆನ? ಜನಗಳು ನೋಡಿದ್ರೆ ಈ ಥರ ಕ್ಯೂ ನಿಂತ್ಕೋತಾರೆ. ಈ ಮಳೆಯಲ್ಲಿ ನಾವು ಈ ಸರ್ವೆನ ಯಾವ ಥರ ಮಾಡೋದು ಅಂತಲೇ ತಲೆ ಕೆಟ್ಟು ಹೋಗ್ಬಿಟ್ಟೈತೆ ನಮ್ಗಂತೂ. ಮಳೆ ನೋಡ್ತಿರ್ಬೋದು ನೀವೀಗ, ಮಳೆ ಬರ್ತಾನೆ ಇದೆ. 5 ನಿಮಿಷ ಮಳೆ ಬರುತ್ತೆ, ಇಲ್ಲ 5 ನಿಮಿಷಕ್ಕೆ ಸರ್ವರ್ ಹೋಗುತ್ತೆ. 2ರಲ್ಲಿ ಒಂದು ಆಗಿ ಒಟ್ಟಿನಲ್ಲಿ ಸರ್ವೆ ಮಾಡೋಕ್ಕೆ ಆಗ್ತಾಯಿಲ್ಲ. ಬರೀ ದಿನವಿಡೀ ಇದೇ ಆಯಿತು. ಬೆಳಗ್ಗೆ ನಾವು ಎಷ್ಟು 9 ಗಂಟೆಗೆ ಬಂದಿರೋದು, ಮಧ್ಯಾಹ್ನ ಊಟಕ್ಕೂ ಹೋಗಿಲ್ಲ. ಹಂಗೆ ಮಾಡ್ತಾಯಿದ್ದೀವಿ ನಾನು, ನಮ್ಮ ಕಾಂತಣ್ಣ, ಕುಮಾರಣ್ಣ ಎಲ್ಲ ಸೇರ್ಕೊಂಡು. ಆದರೂ ಬೆಳಗ್ಗೆಯಿಂದ ಈಗೆಷ್ಟು 6 ಗಂಟೆ ಟೈಮು, 6 ಗಂಟೆವರೆಗೂ ಮಾಡಿದ್ರು. ಬರೀ ಒಂದೆಷ್ಟು 79 ಮಾಡೋಕ್ಕಾಗಿರೋದಷ್ಟೇ. 79 ಇನ್ಸ್ಟಾಲೇಷನ್ ಮಾಡೋಕ್ಕಾಗಿರೋದು. ಹಳ್ಳಿ ಸೈಡಲ್ಲಿ ಎಷ್ಟೋ ಜನಕ್ಕೆ ಪಾಪ ಏನು ಅಂದರೆ ಆಧಾರ್ ಕಾರ್ಡಿಗೆ ಯಾವ್ದು ನಂಬರ್ ಲಿಂಕ್ ಆಗಿರುತ್ತೆ ಅನ್ನೋದೇ ಗೊತ್ತಿರಲ್ಲ. ಯಾವುದೋ ಫೋನ್ ತರ್ತಾರೆ, ಆಧಾರ್ ಕಾರ್ಡಲ್ಲಿರೋದೇ ಒಂದು ನಂಬರು, ಅವರು ಒಂದು ನಂಬರ್ ತರ್ತಾರೆ. ನಾನು ಕೇಳಿ ಹೇಳಿ ಸಾಕಾಗ್ಬಿಡ್ತು. ಎಷ್ಟು ಸಲ ಕೇಳ್ತೀನಿ, ಇದೇ ನಂಬರ ಅಂತ. ಹ್ಞೂ ಸರ್ ಇದೆ ಅಂತಾರೆ. ಮತ್ತು ಅದು OTP ಕಳಿಸಿದ್ರೆ ಇನ್ನೊಂದು ಯಾವುದೋ ಬೇರೆ ನಂಬರ್ಗೆ ಹೋಗಿರುತ್ತೆ OTP. ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಫೋನ್ ನಂಬರ್ನ ತಂದರೆ ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಯಾಕಂದರೆ ಪಟ್ಟಂತ 2 ನಿಮಿಷಕ್ಕೆ ಆಗ್ಬಿಡುತ್ತೆ ಕೆಲಸ. 2 ನಿಮಿಷಕ್ಕೆ ಆಗೋ ಕೆಲಸನ ಯಾವ ನಂಬರ್ಗೆ OTP ಹೋಗಿರುತ್ತೆ ಅಂತಲೇ ಗೊತ್ತಿರೋ ಸುಮ್ಮನೆ ಮನೆಯವರೆಲ್ಲರಿಗೂ ಫೋನ್ ಮಾಡ್ಕೊಂಡು ನಿಮಗೆ ಬಂತ ಅಂತ ಕೇಳಬೇಕು. ಆಮೇಲೆ ಇನ್ನೊಂದು ಸಮಸ್ಯೆ ಏನಂದರೆ, ಈ ಕೀಪ್ಯಾಡ್ ಫೋನಲ್ಲಿ ಕೆಲವೊಂದಿಷ್ಟು ಜನ ಇದು ಮೆಸೇಜಸ್ನೇ ಡಿಲೀಟ್ ಮಾಡಿರಲ್ಲ. ಎಲ್ಲ ಮೆಸೇಜು ಫುಲ್ ಆಗಿರುತ್ತೆ. ಆಮೇಲೆ ಮೆಸೇಜ್ ಬರ್ತಾಯಿಲ್ಲ ಅಂತಿರ್ತಾರೆ. ಸೊ ದಯಮಾಡಿ ಕೀಪ್ಯಾಡ್ ಫೋನ್ ಯಾರ್ಯಾರ್ದಿದೆ ಇನ್ಬಾಕ್ಸ್ನ ಎಲ್ಲ ಕ್ಲಿಯರ್ ಮಾಡಿ ಇಟ್ಕೊಂಡಿರಿ. ಹೊಸ ಮೆಸೇಜ್ ಬರೋ ಥರ ಮಾಡ್ಕೊಳ್ಳಿ. ನಾನಂತರೂ ಇವತ್ತು ಒಂದು 8-10 ಫೋನ್ನ ಆ ಥರ ಮಾಡಿದ್ದೀನಿ, ಗಮನಕ್ಕೆ ಬಂದಿರೋದು. అంటే ಪೆನ್ ಯಾಕೆ ಇಲ್ಲಿ ಇಟ್ಕೊಂಡಿದ್ರಿ? ನಮ್ದು ಏನ್ ಮಾಡೋದು, ಬೆಳಗ್ಗೆ ಅಲ್ಲಿಗೆ ಬರ್ತೀವಿ ಡಾಕ್ಟರ್, ಇವ್ರು ಕೊಟ್ಟೋಗಿ ಅವ್ರಿಗೆ ಕೊಟ್ಟೋಗಿ. ಹಾಂ OTP ಬರುತ್ತೆ. ಆಮೇಲೆ OTP ಹೇಳೋಕ್ಕೆ ನೀವು ಆಮೇಲೆ ಫೋನ್ ಎತ್ತಲಿಲ್ಲ ಅಂದ್ರೆ ಏನು ಮಾಡೋಣ? ಹಂಗೆ ಮಾಡಿದ್ರೆ ಆಗಲ್ಲ, ನೀವು ಫೋನ್ ಎತ್ತಲ್ಲ. ಹಾಂ ನೋಡಿ, ಆಂಟಿ ಮಾಡ್ದಂಗೆ ಮಾಡ್ಬಿಡಿ, ಎಲ್ಲರೂ ಫೋನ್ನ ಕೊಟ್ಬಿಟ್ಟು ಹೋಗ್ಬಿಡಿ ಯಾರ ಮನೆಗಾದ್ರು. ಆಯಿತು ಆಂಟಿ, ನೀವೇ ಇರಿ ಮನೇಲಿ. ಈಗ ಮನೆಗೆ ಹೊರಟಿದ್ದೀವಿ, ಮಳೆ ಬೇರೆ ಬರ್ತಾಯಿದೆ, ಸರ್ವರ್ ಬೇರೆ ಇಲ್ಲ. ಸೊ ಹಂಗಾಗಿ ಬೆಳಗ್ಗೆ ಮಾಡಿಸ್ಲಿಲ್ವ ತಾತ ಇಲ್ಲಿ? ಹಾಂ, ಫೋನ್ ನಂಬರ್ ಲಿಂಕ್ ಮಾಡಿಸ್ಬೇಕಾ? ಅದೇ ಗೃಹ ಜ್ಯೋತಿಗೆ ಲಿಂಕ್ ಮಾಡಿಸ್ಕೊ. ಫ್ರೀ ಕರೆಂಟಿಂದಕ್ಕ ಆಧಾರ್ ಕಾರ್ಡ್ಗೆ ಹಾಂ ಬರ್ತಾರೆ. ಅಲ್ಲೇ ಬನ್ನಿ, ಅಲ್ಲೇ ತಾಬರ ಕೇಳಿ. ನಾಳೆ ಬರ್ತೀವಿ. ಒಂದು ಕಾಂತಣ್ಣವರು ಹೊರಟರು, ಫುಲ್ಲು ರೆಡಿಯಾಗಿದ್ದಾರೆ. ಅಂತಣ್ಣ ಹಂಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೊಂದು ಹಾಯ್ ಹೇಳಿ ಅಣ್ಣ. ಇಬ್ಬರು ಮನೆ ಉಳ್ಕೊಬಿಟ್ಟಿತ್ತು. ಇದು 4th ಫ್ಲೋರಲ್ಲಿ ಇದೆ. ಇವರೆಲ್ಲೋ ಬೆಂಗಳೂರಿಗೆ ಹೋಗಿದ್ರಂತೆ, ಈಗ ಬಂದಿದ್ದಾರೆ. ಅದೆಂಗೋ ನಾನು ನಂಬರ್ ಕಲೆಕ್ಟ್ ಮಾಡ್ಕೊಬಿಟ್ಟು ಮಾಡಿದ್ದಾರೆ, ನೋಡ್ತಿರ್ಬೋದು. ನಾನು ನಮ್ಮ ಹರೀಶ್ ಅಣ್ಣ ಮೀಟ್ ರೀಡರು ಇಬ್ಬರು ಬಂದಿದ್ದೀವಿ. ಮೇಡಮ್ ಈ ಥರ ಎಲ್ಲೋ ಒಂದೊಂದು ಮಿಸ್ ಆಗಿರ್ತವೆ. ಮಿಸ್ ಆಗಿರೋದನ್ನ ಅವ್ರು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಫ್ರೀ ಟೈಮಲ್ಲಿ ಹೋಗ್ಬಿಟ್ಟು ನಾವೇ ಮಾಡಿಕೊಡ್ತೀವಿ. ನಿಯರೆಸ್ಟ್ ಕೆ ಬಿ ಆಫೀಸ್ಗೆ ಹೋದರೆ ಅಲ್ಲೂ ಮಾಡ್ತಾರೆ. ಈಗ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರಲ್ಲ ಆಫೀಸ್ ಎಲ್ಲಿರುತ್ತೆ ಅಂತ. ಸೊ ಆ ಥರದವನ್ನ ನಾವೇ ಮನೆಗೆ ಹೋಗ್ಬಿಟ್ಟು ಮಾಡ್ತೀವಿ. ಅವ್ರು ಫೋನ್ ಮಾಡಿ ಹೇಳಿದ್ರೆ ಈ ಥರ ಇಲ್ಲ ಅಡ್ರೆಸ್ಸು ಅಂತ. ಸೊ ಆ ಥರ ಕನ್ಸ್ಯೂಮರ್ಸ್ನ ನಾವೇ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಮಾಡ್ತಾಯಿದ್ದೀವಿ. ಅಂದರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.